ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮನೇಲಿ ಯಾವಾಗಲೂ ಡೈಲಿ ಅಡುಗೆ ಮಾಡ್ತಾನೆ ಇರ್ತೀವಿ. ಅಡುಗೆ ಅಂದಮೇಲೆ ಸಾಂಬಾರು ಕೂಡ ಮಾಡಲೇಬೇಕು. ನಾವು ಎಷ್ಟೇ ಕಡಿಮೆ ಮಾಡ್ತೀವಿ ಕರೆಕ್ಟಾಗಿ ಅಂದರೂ ಕೂಡ ಸ್ವಲ್ಪನಾದರೂ ಜಾಸ್ತಿ ಹಾಗೇ ಆಗುತ್ತೆ ಸಾಂಬಾರು. ಆದರೆ ಎಷ್ಟೆಲ್ಲ ಖರ್ಚು ಮಾಡಿ ಸಾಂಬಾರು ಮಾಡಿರೋಂಥದ್ದನ್ನ ಮಿಕ್ಕಿದ್ರೆ ಅದು ಚೆನ್ನಾಗಿದೆಯಲ್ವಾ, ಬಿಸಾಕೋದು ಹೇಗೆ ಅಂತ ಬೇಜಾರು ಮಾಡ್ಕೊತಾ ಇರ್ತೀವಿ. ಆದರೆ ಮಿಕ್ಕಿರೋ ಸಾಂಬಾರನ್ನ ಹೊರಗಡೆ ಬಿಸಾಕ್ದೇನೆ ಯಾವ ರೀತಿ ಬೇರೆ ಒಂದು ಅಡುಗೆಗೆ ಬಳಸ್ಕೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಸೂಪರ್ ಟಿಪ್ಸ್ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ. ನೀವಿಲ್ಲಿ ಪಾತ್ರೆಯಲ್ಲಿ ನೋಡ್ತಾ ಇರೋವಂಥದ್ದು ಸೊಪ್ಪು ಬೇಳೆ ಹಾಕಿ ಬಸ್ಸಾರು ಮಾಡಿದ್ದೆ. ಆ ಸಾಂಬಾರು ಇವಾಗ ಊಟ ಮಾಡಿ ಮಿಕ್ಕಿರೋದು ಇಷ್ಟಿದೆ. ನಾನಿಲ್ಲಿ 1/4 kg ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಅಂತೇಳಿ 100 ಗ್ರಾಮ್ನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಸಾಫ್ಟು, ಹಾಗೆ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ. ಎರಡೂ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಎರಡೂ ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ಇದಕ್ಕೆ ನಾನು ಯಾವುದೇ ರೀತಿಯ ಉಪ್ಪಾಗಲಿ ಸಕ್ಕರೆ ಆಗಲಿ ಹಾಕ್ತಾಯಿಲ್ಲ. ಅದ್ರ ಬದಲಾಗಿ ನಾನಿಲ್ಲಿ ಬಸ್ಸಾರು ಏನಿತ್ತು ಮನೇಲಿ ಅದನ್ನು ಹಾಕ್ತಾಯಿದ್ದೀನಿ. ಈ ಸಾಂಬಾರನ್ನ ಮಾಡಬೇಕಾದ್ರೆ ನಾವು ಮನೇಲಿ ಉಪ್ಪು, ಹುಳಿ, ಖಾರ, ಮಸಾಲೆ ಎಲ್ಲನೂ ಕೂಡ ಹಾಕಿರ್ತೀವಿ. ಅದರಿಂದ ನಾವು ಇದು ಹಿಟ್ಟಿಗೆ ಕಲಿಸ್ಬೇಕಾದ್ರೆ ಯಾವುದನ್ನೂ ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀವಿ ಅನ್ನೋದಾದರೆ ದಯವಿಟ್ಟು ಒಂದು ಲೈಕ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ಸ್ವಲ್ಪ ಸಾಲ್ಟೇಜ್ ಇತ್ತು, ಇವಾಗ ಮತ್ತೆ ಹಾಕ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ ಹಿಟ್ಟನ್ನೆಲ್ಲನೂ. ನೀವು ಇದೆರಡೇ ಹಿಟ್ಟು ಹಾಕಿ ಕಲಿಸ್ಬೇಕು ಅಂತ ಏನಿಲ್ಲ. ನೀವು ದೋಸೆ ಮಾಡೋದಕ್ಕೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹೀಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಕಲಿಸ್ಬೇಕಾದ್ರೆ ನೀವು ಈ ಥರ ಸಾಂಬಾರನ್ನ ಬಳಸ್ಬೋದು. ಹಾಗೆ ನಾವಿಲ್ಲಿ ಸಾಂಬಾರನ್ನ ಹಾಕಿ ಕಲಿಸ್ತಾ ಇರಬೇಕಾದ್ರೆ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ನಾವು ಇದಕ್ಕೆ ನೀರನ್ನ ಕೂಡ ಬಳಸ್ಬೋದು. ನೀರು ಎಲ್ಲ ಹಾಕಿ ನೀಟಾಗಿ ಕಲಸಿ ಯಾವ ರೀತಿ ಅಂತಂದರೆ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಹಾಗೆ ನಾವು ಮನೇಲಿ ದಿನಾನೂ ಕೂಡ ಸಾಂಬಾರು ಮಾಡ್ತಾನೆ ಇರ್ತೀವಿ. ಎಷ್ಟೇ ಕಡಿಮೆ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ಕೂಡ ಉಳಿಯುತ್ತೆ. ಹಾಗೆ ನಾನಿಲ್ಲಿ ಬಳಸಿರೋದು ಬಸ್ಸಾರು. ಹಾಗೆ ನಿಮ್ಮ ಮನೇಲಿ ಯಾವುದೇ ರೀತಿಯ ಸಾಂಬಾರು ಉಳಿದ್ರೂ ಸರಿನೇ, ನೀವು ಇದೇ ರೀತಿಯ ಒಂದು ಹಿಟ್ಟಿಗೆ ಕಲಸಿ ಹಾಕೋದ್ರಿಂದ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ಹಾಗೆ ಚೆನ್ನಾಗಿರೋ ಸಾಂಬಾರನ್ನ ಹೊರಗಡೆ ಚೆಲ್ಲಬೇಕಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇರಲ್ಲ. ಹಾಗೆ ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ತವಾ ಇಟ್ಟಿದ್ದೀನಿ ದೋಸೆ ಮಾಡಲಿಕ್ಕಂತ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡದೆ ನೋಡ್ತೀರೋ ಅಂಥವ್ರಿಗಾಗಿ ಒಂದು ದೋಸೆ ಮಾಡಲಿಕ್ಕಂತ ಒಂದು ಟಿಪ್ಸ್ ಕೂಡ ಇದೆ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ ತವಾ ಎಲ್ಲ ಕಾದು ರೆಡಿ ಆಗಿದೆ. ಇವಾಗ ನಾನು ದೋಸೆ ಹಿಟ್ಟನ್ನ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದನ್ನು ರೌಂಡ್ ಮಾಡಬೇಕಾದ್ರೆ ಸ್ಪೂನಲ್ಲಿ ತುಂಬ ಪ್ರೆಸ್ ಮಾಡಬಾರ್ದು. ನೋಡಿರಿ, ಈ ಥರ ಲೈಟಾಗಿ ಈ ಥರ ರೌಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪನೇ ಬೇಯಲಿಕ್ಕೂ ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಈ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಳ್ಳೋಣ. ಹಾಗೆ ಬೇಯ್ತಾ ಇರುತ್ತೆ. ಈಗ ಒಂದು ಅರ್ಧಂಬರ್ಧ ಬೆಂದಾಗಿದೆ ಒಂದು ಸೈಡು. ಇವಾಗ ತೆಗೆದು ಇನ್ನೊಂದು ಸೈಡ್ ಹಾಕಬೇಕು, ಅದಕ್ಕಂತ ತೆಗಿತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಾ. ಆದರೆ ಫುಲ್ಲು ಕ್ಲೀನಾಗಿ ಎತ್ತೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ನೋಡಿ, ಕಟ್ ಆಗೋವಂಥ ಚಾನ್ಸ್ ಕಾಣಿಸ್ತಾ ಇದೆ. ನೋಡಿ, ಕಟ್ಟೆ ಆಯಿತು. ನೋಡಿ, ಫುಲ್ ಕಟ್ಟೆ ಆಗೋಯ್ತು. ನಾವು ಕೆಲವೊಂದು ಸರಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದೋಸೆ ಇದೇ ರೀತಿಯಾಗಿ ಕಟ್ಟಾಗ್ತಾ ಹೋಗುತ್ತೆ. ಎಣ್ಣೆ ಹಚ್ಚಿದ್ರೂ ಕೂಡ ಕಟ್ಟಾಗುತ್ತೆ. ನಾವು ಯಾವುದೇ ರೀತಿಯ ದೋಸೆ ಮಾಡಬೇಕಾದ್ರೂ ತವಾ ಆಗಲಿ ಅಥವಾ ಹೆಂಚಾಗಲಿ ಸ್ವಲ್ಪ ಕೂಡ ಅಂಟ್ಕೊಂಡು ದೋಸೆ ಕಿತ್ತೋಗದೇ ಇರೋ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಒಂದು ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ಟಾಗಿದೆ ನೋಡಿ. ಈರುಳ್ಳಿ ಎಷ್ಟು ತೇವಾಂಶದಲ್ಲಿ ನೀರು ಥರ ಇದೆ. ಹಾಗೆ ಕೈಲಿ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ಪಾಗಿ ಸಿಗೋ ರೀತಿಯಾಗಿ ಸ್ವಲ್ಪ ಜುಟ್ಟಿರೋ ಅಂಥ ಈರುಳ್ಳಿನ ತೊಗೊಂಡು ತವಾಗೆ ಈ ಥರ ಉಜ್ಕೊಳ್ಳೋಣ. ತವಾ ಫುಲ್ ಹೀಟ್ ಆಗಿರಬೇಕು ಈ ಟೈಮಲ್ಲಿ. ಅಂಥ ಟೈಮಲ್ಲಿ ಈ ರೀತಿಯಾಗಿ ಉಜ್ಕೊಂಡಾಗ ಈರುಳ್ಳಿ ಇರೋಂಥ ತೇವಾಂಶ ಎಲ್ಲ ತವಾಗ ಅಂಟ್ಕೊಳ್ಳುತ್ತೆ. ಈಗ 2 ಸೌಟ್ನಷ್ಟು ದೋಸೆ ಹಿಟ್ಟನ್ನ ತವಾ ಮೇಲೆ ಹಾಕ್ಕೊಳ್ಳೋಣ. ಹಾಗೆ ರೌಂಡಾಗಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇರಬೇಕು. ತುಂಬ ಒತ್ತಿ ಪ್ರೆಸ್ ಮಾಡಬಾರ್ದು. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ದೋಸೆ ಅರ್ಧಂಬರ್ಧ ಬೆಂದಾಗಿದೆ. ಇನ್ನೊಂದು ಸೈಡಿಗೆ ನಾನು ಚೇಂಜ್ ಮಾಡಬೇಕು. ಇವಾಗ ಆಲ್ರೆಡಿ ದೋಸೆ ತೆಗಿಯೋಕ್ಕೆ ಮುಂಚೆನೇ ಶೇಕ್ ಆಗುತ್ತೆ. ಅಷ್ಟು ನೀಟಾಗಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಕೂಡ ತವಾಗ ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ. ಹಾಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ. ಇವಾಗ ಇನ್ನೊಂದು ಸೈಡ್ ಕಡೆ ತಿರುಗಿಸಿ ಅಲ್ಲೂ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ನೀಟಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ಹಾಗೆ ಇವತ್ತಿನ ಟಿಪ್ಸು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.